ಒಂದ್ಸರಿ ಮುಟ್ಟಿದ್ರೆ ಅದು ಹೆದರ್ ಬಿಟ್ಟು ಹೊರಗಡೆ ಹೋಗುತ್ತೆ ಸರ್. ಯಾವುದೇ ಪ್ರಾಣಿಗಳು ಬಂದ್ರು ಒಳಗಡೆ ಹೋಗಕ್ಕಾಗಲ್ಲ ಸರ್. ಅಲ್ಲಿ ಆನೆಗಳು ಇದನ್ನ ಬಂದು ಮುಟ್ಟಿದ್ರು ಕರೆಂಟ್ ಹೊಡಿಯುತ್ತೆ. ಬಟ್ ಇದರಿಂದ ಯಾವುದೇ ಜೀವ ಹಾನಿ ಅಂತೂ ಇಲ್ಲ ಸರ್. ಇದರಿಂದ ಎಲ್ಲ ಕಾಂಕ್ರೀಟ್ ಮಾಡಿರ್ತೀವಿ ಸರ್, 2.5 ಅಡಿ. ಇದು 30 ವರ್ಷ ಆದ್ರೆ ಏನು ಪ್ರಾಬ್ಲಮ್ ಬರಲ್ಲ ಸರ್. ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ಸರ್. ನಾನು ಇದನ್ನು ಏನೇ ರಸ್ಟ್ ಬಂದ್ರೆ ನಾನು ಪೀಸ್ ಟು ಪೀಸ್ ಚೇಂಜ್ ಮಾಡ್ಕೊಡ್ತೀನಿ ಸರ್. ನನ್ನ ಹೆಸರು ಚೆನ್ನಪ್ಪ ಅಂತ ಹೇಳಿ, ಯೂನಿವರ್ಸಲ್ ಸೋಲಾರ್ ಫೆನ್ಸಿಂಗ್ ಶಿವಮೊಗ್ಗ. ನಮ್ದು ಶಿವಮೊಗ್ಗದಲ್ಲಿ ಆಫೀಸ್ ಇರೋದು ಸರ್. ಸುಮಾರು ನಾವು ಇದನ್ನ 10 ವರ್ಷದಿಂದ ಈ ಕೆಲಸ ಮಾಡ್ತಾ ಇದೀವಿ ಸರ್. ನಾವು ಈ ಸೋಲಾರ್ ಫೆನ್ಸಿಂಗ್ ಹಾಕೋದ್ರಿಂದ ನಿಮಗೆ ಮೊದಲು ನಮ್ಮದು ಒಳಗಡೆ ಇರ್ತಕ್ಕಂಥ ಬೆಳೆಗಳಿಗೆ ಪ್ರೊಟೆಕ್ಟಿಗೋಸ್ಕರ ಹಾಕಿರೋ ಸರ್. ಇದನ್ನು ಹಾಕೋ ಉದ್ದೇಶ ಏನಂದರೆ, ಹೊರಗಡೆ ಯಾವುದೇ ಅದರ ದನಕರುಗಳು ಆಯಿತು, ಆಮೇಲೆ ಕಾಡಿನ ಅಂಚಿನಲ್ಲಿರುವ ಜಮೀನುಗಳಲ್ಲಿ ಕಾಡು ಪ್ರಾಣಿಗಳು, ಯಾವುದೇ ಪ್ರಾಣಿಗಳು ಬಂದರೂ ಒಳಗಡೆ ಹೋಗೋಕ್ಕಾಗಲ್ಲ ಸರ್. ಆಮೇಲೆ ಇದರಿಂದ ಯಾವುದೇ ಥರ ಜೀವ ಹಾನಿ ಇಲ್ಲ ಸರ್. ಯಾಕೆಂದರೆ ಇದು ಪ್ಯೂರ್ಲಿ ಸೋಲಾರ್ ಮೇಡ್ ಆಗಿರೋದ್ರಿಂದ ನಾವು AC ಕರೆಂಟ್ ಕೊಡಲ್ಲ ಸರ್, ಓನ್ಲಿ DC ಕರೆಂಟ್ ಕೊಟ್ಟಿರ್ತೀವಿ ಸರ್. ಇಲ್ಲಿ ಒಂದ್ಸರಿ ಟಚ್ ಆಗಿಬಿಟ್ರೆ ತಿರ್ಗಾ ಆ ಪ್ರಾಣಿಗಳು ಹತ್ರಕ್ಕೆ ಬರೋದಿಲ್ಲ ಸರ್ ಇಲ್ಲಿ. ಆಮೇಲೆ ಯಾವುದೇ ಮನುಷ್ಯ ಆಗಲಿ ಏನೇ ಆಗಲಿ ಒಳಗಡೆ ಹೋಗೋಕ್ಕಲ್ಲ ಸರ್. ಸೊ ಇದನ್ನ ಹಾಕೋದ್ರಿಂದ ಒಳಗಡೆ ಇರೋದೆಲ್ಲ ಪ್ರೊಟೆಕ್ಟ್ ಆಗಿರುತ್ತೆ ಸರ್. ನೋಡಿ, ಇದು 14 ಫೀಟ್ ಗೇಟ್ ಅಂದರೆ 14 ಅಡಿ ಗೇಟ್ ಸರ್. ಇದು ಒಳಗಡೆನೂ ತೆಗಿಬೋದು, ಹೊರಗಡೆನೂ ತೆಗಿಬೋದು ಸರ್. ಇದು ಬಂದುಬಿಟ್ಟು ಕಾರ್ನರ್ ಪೈಪು ಸರ್. ಇವೆಲ್ಲ ಕಾಂಕ್ರೀಟ್ ಮಾಡಿರ್ತೀವಿ ಸರ್. 2.5 ಅಡಿ ಗುಂಡಿ ತೆಗೆದ್ಬಿಟ್ಟು ನೀಟಾಗಿ ಕಾಂಕ್ರೀಟ್ ಹಾಕಿರ್ತೀವಿ ಸರ್. ಇದು ನೆಕ್ಸ್ಟ್ ಇಲ್ಲಿ ಬನ್ನಿ ಸರ್. ಇಲ್ಲಿಂದ ಮುಂದೆ ಈ ಥರನೇ ಎಕ್ಸ್ಟೆನ್ಷನ್ ಮಾಡಿದ್ದೀವಿ. ಕಸ್ಟಮರ್ ಅಂದರೆ ಇವರು ರೈತರಿಗೆ ತಕ್ಕನಾಗಿ ಇವ್ರದ್ದು ಒಂದು ಡೈರಿ ಫಾರ್ಮ್ ಇದೆ ಸರ್. ಹಾಗಾಗಿ ಇವ್ರು ಏನಂದ್ರೆ ಹಸುಗಳನ್ನು ಒಂದ್ಸರಿ ಈ ಕಡೆ ಕೂಡ್ತಾರೆ ಸರ್. ಹಿಂಗೆ ಸುತ್ತರ್ಕೊಂಡು ಬಂದು ಇಲ್ಲಿ ಇದನ್ನು ಮಾಡಿದ್ದೀವಿ ಸರ್. ಇಲ್ಲಿ ಕ್ಲೋಸ್ ಮಾಡಿದ್ದೀವಿ. ಯಾವ ರೈತರು ಯಾವ ಥರ ಕೇಳ್ತಾರೆ ಆ ರೀತಿ ನಾವು ಮಾಡಿಕೊಡ್ತೀವಿ ಸರ್. ಮಲೆನಾಡು ಭಾಗದಲ್ಲಿ ನೋಡ್ರಿ, ಯಾವಾಗಲೇ ಹೇಳಿದ್ನಲ್ಲ ನಾನು ಪವರ್ ಆ್ಯಂಗ್ಲರ್ ಅಂತ ಹೇಳಿ. ಇದು ಈ ಪವರ್ ಆ್ಯಂಗ್ಲರ್ ಆಗಲಿ ಪೈಪ್ ಆಗಲಿ ಇದಕ್ಕೂ ಕೂಡ ನಾವು ಸೋಲಾರ್ ಕರೆಂಟ್ ಕನೆಕ್ಷನ್ ಕೊಟ್ಟಿರ್ತೀವಿ ಸರ್. ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಕಂಬ ಮುಟ್ಟಿದ್ರೆ ಕರೆಂಟ್ ಹೊಡೆಯಲ್ಲ ಸರ್. ಬಟ್ ಆ ಕಡೆ ಮಲೆನಾಡು ಭಾಗದಲ್ಲಿ ಮಾಡ್ಬೇಕಂದ್ರೆ ಪವರ್ ಆ್ಯಂಗಲ್ ಅಂತ ಹಾಕಿರ್ತೀವಿ ಸರ್. ಈ ಭೂಮಿಯಿಂದ ಕೆಳಗಡೆ 2 ಅಡಿ ಹೋಗ್ಬಿಟ್ಟು ಇಲ್ಲಿ ಒಂದು ರಬ್ಬರ್ ಬುಷ್ ಬರುತ್ತೆ ಸರ್. ಆ ರಬ್ಬರ್ ಬುಷ್ ಹಾಕ್ಬಿಟ್ಟು ಮೇಲ್ಗಡೆ ಇದಕ್ಕೆ ಹಾಕಿರ್ತೀವಿ. ಇದಕ್ಕೂ ಕನೆಕ್ಷನ್ ಕೊಟ್ಟಿರ್ತೀವಿ ಸರ್. ಅಲ್ಲಿ ಆನೆಗಳು ಇದನ್ನ ಬಂದು ಮುಟ್ಟಿದ್ರು ಕರೆಂಟ್ ಹೊಡೆಯುತ್ತೆ. ಬಟ್ ಇದರಿಂದ ಯಾವುದೇ ಜೀವ ಹಾನಿ ಅಂತೂ ಇಲ್ಲ ಸರ್. ಇದರಿಂದ ಯಾವುದೇ ಭಯ ಪಡುವಂಥ ಅವಶ್ಯ ಇಲ್ಲ ಸರ್. ಒಂದ್ಸರಿ ಮುಟ್ಟಿದ್ರೆ ಅದು ಹೆದರ್ ಬಿಟ್ಟು ಹೊರಗಡೆ ಹೋಗುತ್ತೆ ಸರ್. ಮುಂದೆ ಬರೋಕ್ಕೆ ಚಾನ್ಸಸ್ ತಗೊಳ್ಳಲ್ಲ ಸರ್. ರೈತರು ಕೋಟಿ ಗಂಟಲೆ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಸರ್ ತನ್ನ ಜಮೀನಲ್ಲಿ. 4-5 ಲಕ್ಷನೋ 5-6 ಲಕ್ಷನೋ ಖರ್ಚು ಮಾಡಿ ಒಂದು ಸುತ್ತಲಿಗೆ ಸೇಫ್ಟಿಗೋಸ್ಕರ ಫೆನ್ಸಿಂಗ್ ಹಾಕೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ ಸರ್. ಇದು ಬಂದುಬಿಟ್ಟು ನಾನು ನಿಮಗೆ ಎವ್ರಿ ಮಟೀರಿಯಲ್ 30 ವರ್ಷ ವಾರಂಟಿ ಕೊಡ್ತೀನಿ ಸರ್. ಏನೇ ರಸ್ಟ್ ಬಂದ್ರೆ ನಾನು ಪೀಸ್ ಟು ಪೀಸ್ ಚೇಂಜ್ ಮಾಡ್ಕೊಡ್ತೀನಿ ಸರ್. ನಿಮಗೆ ಬೇಡಪ್ಪ ಒಂದು 20 ವರ್ಷ ಯೂಸ್ ಮಾಡಿ ನಾನು ಅದು ಸ್ಕ್ರ್ಯಾಪಿಗೆ ಹಾಕ್ತೀನಿ ಅಂದರೆ ಅರ್ಧ ದುಡ್ಡಿಗೆ ನಿಮಗೆ ಅಮೌಂಟಿಗೆ ಸೇಲ್ ಆಗುತ್ತೆ ಸರ್ ಈ ನನ್ನ ಮಟೀರಿಯಲ್ಲು. ಮಳೆಗಾಲದಲ್ಲಿ ನಿಮಗೆ ಬ್ಯಾಟ್ರಿ ಸ್ಟೋರೇಜ್ ಇರುತ್ತೆ ಸರ್. ಇದರಲ್ಲಿ ಎನಿ ಟೈಮ್ ಸ್ಟೋರೇಜ್ ಇರುತ್ತೆ. ಮತ್ತು ಈ ಸೋಲಾರ್ ಬ್ಯಾಟ್ರಿ ಈಗ ಮಿನಿಮಮ್ ಆಗಿ ಒಂದು 4 ಎಕರೆಗೆ ಎಷ್ಟು ಕೆಪಾಸಿಟಿ ಬೇಕಾಗಿರುತ್ತೆ ಅದು 1 ಎಕರೆ ನಾವು ಜಾಸ್ತಿನೇ ಕೊಟ್ಟಿರ್ತೇವೆ ಸರ್. ಮಳೆಗಾಲದಲ್ಲಿ ಸ್ವಲ್ಪ ಎಫಿಷಿಯನ್ಸಿ ಡೌನ್ ಆದ್ರೂ ಬ್ಯಾಟ್ರಿಯಲ್ಲಿ ಸ್ಟೋರೇಜ್ ಇರುತ್ತೆ ಸರ್. ಹಾಗಾಗಿ ಯಾವುದೇ ಪ್ರಾಬ್ಲಮ್ ಇಲ್ಲ ಸರ್. ಬೇಸಿಗೆ ಕಾಲ, ಮಳೆಗಾಲ, ಚಳಿಗಾಲ ಎಲ್ಲ ಕಾಲ 24 ಗಂಟೆನ ಆನ್ ಇಟ್ಟರೆ ಏನೂ ಪ್ರಾಬ್ಲಮ್ ಆಗಲ್ಲ ಸರ್ ಇದರಿಂದ. ಸರ್ ತಂತಿ ಬೇಲಿಗೂ ಇದಕ್ಕೆ ಏನು ವ್ಯತ್ಯಾಸ ಅಂದರೆ ಸರ್, ತಂತಿ ಬೇಲಿಯಲ್ಲಿ ಯಾರು ಚತುರ ಇರೋ ಕಳ್ಳ ಆಗಲಿ ಯಾರಾಗಲಿ ಮೇಲ್ಗಡೆ ಹತ್ತಿ ಹಾರಿ ಹೋಗ್ಬೋದು ಸರ್. ನಮ್ಮದು ಯಾವ ರೀತಿಯಿಂದ ಹತ್ತಿ ಹಾರಿ ಹೋಗೋಕ್ಕಾಗಲ್ಲ ಸರ್ ಇದರಿಂದ. ಯಾಕೆಂದರೆ ಇದರಲ್ಲಿ ಸೋಲಾರ್ ಕರೆಂಟ್ ಇರುತ್ತೆ ಸರ್. ಇದು ಸೋಲಾರ್ ಪ್ಯಾನಲ್ ಸರ್. 40 ವ್ಯಾಟ್ ಪಿಕ್ ಇರುತ್ತೆ ಸರ್. ಅಂದರೆ ಆಯಾ ಸೈಟಿಗೆ ಯಾವ ಥರ ಇರುತ್ತೆ ಆ ಥರ ನಾವು ಸೋಲಾರ್ ವ್ಯಾಟ್ ಪಿಕ್ ಪ್ಯಾನಲ್ ಕೊಟ್ಟಿರ್ತೀವಿ ಸರ್ ನಾವು. ಇದು ಬಂದುಬಿಟ್ಟು 40Ah ಬ್ಯಾಟ್ರಿ ಸರ್. ಲೂಮಿನಸ್ ಕಂಪ್ನಿ ಬೇಕಾದ್ರೆ ಲೂಮಿನಸ್, ಎಕ್ಸೈಡ್ ಬೇಕು, ಕಸ್ಟಮರ್ ಯಾವ್ದು ಕೇಳ್ತಾರೆ ಅದನ್ನು ನಾವು ಪ್ರೊವೈಡ್ ಮಾಡ್ತೀವಿ ಸರ್. ನಾವು ಒಂದು ತೋಟ ಅಂದರೆ ಫಾರ್ಮ್ ಹೌಸ್ ಏನಾದರೂ ಇದ್ದರೆ ಸೋಲಾರ್ ಫೆನ್ಸಿಂಗು, ಸೋಲಾರ್ ಸ್ಟ್ರೀಟ್ ಲೈಟು, ಮತ್ತು ನಿಮಗೇನಾದರೂ ವಾಟರ್ ಪಂಪಿಂಗಿಂದ ಬೇಕಂದರೆ ವಾಟರ್ ಪಂಪಿಂಗ್ ಮಾಡಿಕೊಡ್ತೀವಿ ಸರ್ ನಾವು. ಈ ರೈತರಿಗೆ ಸೋಲಾರಲ್ಲಿ ಏನು ನೀಡಿದೆ ಎಲ್ಲದೂ ನಮ್ಮ ಹತ್ರ ಅವೈಲೇಬಿಲಿಟಿ ಇದೆ ಸರ್. ಆಮೇಲೆ ಇದು ಸ್ಟ್ರೀಟ್ ಲೈಟಿಗೆ ಬಂದುಬಿಟ್ಟು ನಾವು 4 ವರ್ಷ ಕೊಡ್ತೀನಿ ಸರ್ ಇದು ಗ್ಯಾರಂಟಿನ. ಇನ್ನು ಸೋಲಾರ್ ವಾಟರ್ ಪಂಪಿಂಗಿಗೆ ನಿಮಗೆ 5 ರಿಂದ 10 ವರ್ಷ ಕೊಡ್ತೀವಿ ಸರ್ ಗ್ಯಾರಂಟಿ. ಫಸ್ಟ್ ಬಂದು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀವಿ ಸರ್. ಈ ಥರ ಮಾಡಿದ್ರೆ ಈ ಥರ ಇರುತ್ತೆ, ಈ ಥರ ಮಾಡಿದ್ರೆ ಈ ಥರ ಆಗಿರುತ್ತೆ ಅಂತಂದು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀವಿ. ಅವ್ರಿಗೆ ಯಾವ ಥರ ಬೇಕೋ ಅದ್ರ ಮೇಲೆ ನಾವು ಕೊಟೇಶನ್ ಮಾಡ್ತೀವಿ ಸರ್. ಕರ್ನಾಟಕದಲ್ಲಿ ಅಂದರೆ ಆಲ್ ಓವರ್ ನಾರ್ತ್ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಕವರ್ ಮಾಡಿದ್ದೀನಿ ಸರ್. ಒಂದು 100 ರಿಂದ 150 ಸೈಟ್ ಕೆಲಸ ಮಾಡಿದ್ದೀವಿ ಸರ್ ನಾವು. ಈಗ ಮಿನಿಮಮ್ 4 ಎಕರೆ ಅಂದರೆ ನಾವು 4 ದಿನ ಟೈಮ್ ತೊಗೊಳ್ತೀವಿ ಸರ್ ಇದನ್ನ ಮಾಡಲಿಕ್ಕೆ. ಸೈಟ್ ದೊಡ್ಡದಾಗಿ 10 ಎಕರೆ ಇತ್ತು ಅಂದರೆ ಡಿಪೆಂಡ್ ಅಪಾನ್ ಸೈಟ್ ಮೇಲೆ ಇರುತ್ತೆ ಸರ್. 10 ದಿನನೂ ಹೋಗ್ಬೋದು, 15 ದಿನನೂ ಹೋಗ್ಬೋದು ಸರ್.